ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. God, such a bad dream. ಭಯನೇ ಆಗೋಯ್ತು. ತಾಳಿ, ನನ್ನ ತಾಳಿ. ವಾಟ್? ಮದುವೆ ಆಗಿ ಆಲ್ರೆಡಿ 2 ದಿನ ಆಗೋಗಿದ್ಯಾ? ಕುತ್ಕೆಲ್ ಬೇರೆ ತಾಳಿ ಇಲ್ಲ ಅಂದ್ರೆ ನಾನ್ ಕಂಡಿದ್ ಕನ್ಸಲ್ಲ, ರಿಯಾಲಿಟಿನಾ? ನೋ ನೋ ನೋ, ನಿನ್ನ ಸುಮ್ಮನೆ ಬಿಡಲ್ಲ ದುರ್ಗಾ. ಯು ಡಿಸರ್ವ್ ಟು ಡೈ. ನನ್ನಿಂದ ಷರತ್ತ ಕಿತ್ಕೊಂಡಿರೋ ನಿನಗೆ ಬದುಕೋ ಯಾವ ಅಧಿಕಾರನೂ ಇಲ್ಲ. ಐ ವಿಲ್ ಕಿಲ್ ಯು. ಐ ವಿಲ್ ಕಿಲ್ ಯು. ನಿನ್ನ ಮದ್ವೆ ಆಗಿದ್ದಾರಲ್ಲ, ಅವ್ರನ್ನ ಬಿಟ್ಟು ನಮ್ಮ ಮನೆಯಿಂದ ಹೊರಟೋಗ್ಬೇಕು. ಪುಟ್ ಮೇಡಮ್ ಹೇಳೋದು ಸರಿಯಾಗಿದೆ. ನಾನು ಈ ಮನೆ ಬಿಟ್ಟು ಹೋಗೋದೇ ಒಳ್ಳೇದು. ಈ ಮದ್ವೆ ಯಾರ ಒಪ್ಪಂದದಿಂದನೂ ಆಗಿದ್ದಲ್ಲ. ಈ ಮದ್ವೆಯಿಂದ ಯಾರಿಗೂ ನೆಮ್ಮದಿ ಇಲ್ಲ. ಪುಟ್ ಮೇಡಮ್ ಅವಳ ಮನಸ್ಸಿಗೆ ನೋವು ಮಾಡೋದಕ್ಕೆ ನನಗಂತೂ ಇಷ್ಟ ಇಲ್ಲ. ಅತ್ಗೆ, ಅತ್ಗೆ, ದುರ್ಗಾ ಅತ್ಗೆ, ಏನ್ ಯೋಚನೆ ಮಾಡ್ತಿದ್ದೀರಾ? ನಾನ್ ಕರೆದ್ರೂ ಕೇಳಿಸ್ತಿಲ್ವಾ ನಿಮ್ಗೆ? ಏನಾದ್ರೂ ಟೆನ್ಷನ್? ಹಾಗೇನೂ ಇಲ್ಲ. ನೀವೇನೂ ಇಲ್ಲ ಅಂದ್ರೂ ನನಗೆ ಅರ್ಥ ಆಗತ್ತೆ. ಹಿತ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ಹೌದು, ಏನೇನೋ ಆಗೋಯ್ತು. ಪಾಪ ಪುಟ್ ಮೇಡಮ್ ತುಂಬಾ ನೊಂದ್ಕೊಂಡ್ಬಿಟ್ಟಿದ್ದಾಳೆ. ಅವಳು ತುಂಬಾ ಸೆನ್ಸಿಟಿವ್. ಅದಕ್ಕೆ ಹೋದ್ಮೇಲಿಂದ ಯಾವ ವಿಚಾರಕ್ಕೆ ಹೇಗ್ ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳೋದೇ ಕಷ್ಟ ಆಗಿದೆ. ಇಲ್ಲ ಶಾನ್ವಿ, ಪುಟ್ ಮೇಡಮ್ಗೆ ನನ್ನ ಮೇಲೆ ಇಷ್ಟೊಂದು ಕೋಪ ಬಂದಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಅವಳ ಮನಸ್ಸಿಗೆ ನಾನು ಯಾವತ್ತೂ ನೋವು ಮಾಡಿರೋಳೆ ಅಲ್ಲ. ಅಂಥದ್ರಲ್ಲಿ ನನ್ನಿಂದ ಅವಳಿಗೆ ಇಷ್ಟು ದೊಡ್ಡ ಆಘಾತ ಆಗಿದೆ ಅಂದ್ರೆ ನನ್ನ ಮನಸ್ಸಿಗೆನೆ ಒಂಥರ ಹಿಂಸೆ ಆಗ್ತಿದೆ. ಇದ್ರಲ್ಲಿ ನಿಮ್ ತಪ್ಪೇನಿದೆ? ಡ್ಯಾಡ್ ಯಾವಾಗ್ಲೂ ಹೇಳ್ತಿರ್ತಾರೆ, ಏನ್ ಆಗ್ಬೇಕು ಅಂತಿರುತ್ತೋ ಅದೇ ಆಗತ್ತೆ. ವಿಷಯದಲ್ಲೂ ಹಾಗೆ ಆಗಿದೆ. ಆದ್ರೆ ಪುಟ್ ಮೇಡಮ್, ನಿಮ್ಗೊಂದು ವಿಷಯ ಗೊತ್ತಾ? ಅಣ್ಣ ಮಾಯಿನ ಮದ್ವೆ ಆಗಿದ್ರು ಸಿಚುಯೇಷನ್ ಏನ್ ಬೆಟರ್ ಆಗ್ತಿರ್ಲಿಲ್ಲ. ಅವಳಿಗಿನ್ನೂ ಹರ್ಟ್ ಆಗ್ತಿತ್ತು. ಅವಳಿಗೆ ಮಾಯಿನ ನೆರಳ್ಕೊಂಡ್ರೂ ಆಗಲ್ಲ. ಆದ್ರೆ ಅವಳಿಗೆ ನಿಮ್ಮೇಲ್ ಗೌರವ ಇದೆ. ಇವಾಗ ನಿಮ್ಮೇಲ್ ಕೋಪ ಮಾಡ್ಕೊಂಡಿರ್ಬೋದಷ್ಟೇ. ನಾವ್ ಇಷ್ಟಪಡೋರ್ ಮೇಲೆ ಒಂದೊಂದ್ಸಲ ನಾವು ಕೋಪ ಮಾಡ್ಕೋತೀವಲ್ವಾ? ಇಲ್ಲ ಶಾನ್ವಿ, ಪುಟ್ ಮೇಡಮ್ಗೆ ನನ್ನ ಮೇಲಾಗಿರೋ ಬೇಜಾರು ಯಾವತ್ತೂ ಕಡಿಮೆ ಆಗಲ್ಲ ಅಂತ ನಂಗೆ ಅನಿಸ್ತಿದೆ. ನೀವ್ ಯಾಕೆ ಹಾಗೆ ಅನ್ಕೊಂತೀರಾ? ಚಿಕ್ಕ ಮಕ್ಳು ಮನ್ಸು ಎಷ್ಟೇ ಸೆನ್ಸಿಟಿವ್ ಆದ್ರೂ ಅದನ್ನೆಲ್ಲ ಬೇಗ ಮರೀತಾರೆ. ಹಿತಾನೂ ಅಷ್ಟೇ, ಅವಳಿಗೂ ಸ್ವಲ್ಪ ಟೈಮ್ ಬೇಕು. ಅವಳು ಮೊದ್ಲಿನ ತರ ಆಗ್ತಾಳೆ. ಅವಳಿಗೆ ಈಗ್ಲೂ ನಿಮ್ಮ ಮೇಲೆ ಪ್ರೀತಿ ಇದ್ದೇ ಇದೆ. ದುರ್ಗಾ, Maya, are you mad? Yes, yes I am. ಯಾಕೆ ಹೀಗೆಲ್ಲ ಆಗ್ತಾ ಇದೆ ಶರತ್? ನನ್ನ ಫ್ಯೂಚರ್ ಬಗ್ಗೆ ಎಷ್ಟೆಲ್ಲ ಕನಸು ಕಟ್ಕೊಂಡಿದ್ದೆ ನಾನು. ಎಲ್ಲ ಹಾಳಾಗೋಯ್ತು. ನನ್ನ ಹೋಪ್ಸ್, ನನ್ನ ಡ್ರೀಮ್ಸ್ ಎಲ್ಲ ಡಿಸ್ಟ್ರಾಯ್ ಆಗೋಯ್ತು.
ಮಾಯಾ ಪ್ಲೀಸ್ ಕಾಮ್ ಡೌನ್. ಹೌ ಶರತ್, ಹೌ ಎಲ್ಲಿ ತಪ್ಪಾಯ್ತು ಹೇಳಿ? ನಾನು ಕನ್ಸ್ಕೊಂಡಿದ್ದಪ್ಪ, ನಾನು ಆಸೆ ಪಟ್ಟಿದ್ದಪ್ಪ. ನಮ್ಮ ಮದುವೆಗೆ ಎಷ್ಟೆಲ್ಲ ಆಬ್ಸ್ಟಿಕಲ್ಸ್ ಬಂತು, ಆದ್ರೆ ಅದನ್ನಷ್ಟನ್ನು ಫೇಸ್ ಮಾಡಿ ಹಸೆ ಮನೆ ಮೇಲೆ ಕೂತ್ರೆ ಈ ದುರ್ಗಾ ಬಂದು ಅದನ್ನೆಲ್ಲ ಹಾಳು ಮಾಡ್ಬೇಕಾ? ಹೌ ಡೇರ್ ಶಿ ಇಸ್! ಮಾಯಾ, ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಗೋಯಿಂಗ್ ಥ್ರೂ. ಆದರೆ ನಿನಗೇನು ಹರ್ಟ್ ಆಗಿದೆ ಅಂತ ನೀನು ಮತ್ತೊಬ್ಬರನ್ನ ಸಾಯಿಸೋ ಯೋಚನೆ ಮಾಡ್ಬೋದಾ? ಇದು ಸರಿನಾ? ಪ್ಲೀಸ್ ಪ್ಲೀಸ್ ಹ್ಯಾವ್ ಸಮ್ ಪೇಷನ್ಸ್. ಸಮಾಧಾನ ಆಯ್ತಾ? ಮಾಯನ್ ಕನಸನ್ನ ಚೂರ್ ಚೂರ್ ಮಾಡಿ ನಿನ್ ಮನ್ಸಿಗೆ ಖುಷಿ ಸಿಕ್ತಾ? ಎಲ್ಲರೂ ನೆಮ್ಮದಿನೂ ತಿಂದಾಕಿರೋ ರಾಕ್ಷಸಿ ಕಣೆ ನೀನು. ನಮ್ಮ ಮನೇನೆ ಮುರಿದು ಹಾಕ್ಬಿಟ್ಟಿಲೆ. ಇಲ್ಲ, ನಿನ್ನಂಥವಳು ಇನ್ನು ಒಂದು ಕ್ಷಣನೂ ಈ ಮನೇಲಿ ಕೂಡ್ದು. ನಡಿಯೇ, ನೀನಿಲ್ಲಿದ್ರೆ ನಮಗೆ ಯಾರಿಗೂ ನೆಮ್ಮದಿ ಇರಲ್ಲ. ಬಂದಾಗಿಂದ ಬರೀ ಇದೇ ಆಗೋಯ್ತು. ಗಲಾಟೆ ಗಲಾಟೆ ಗಲಾಟೆ, ಬರೀ ಗಲಾಟೆ 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 ಇದೇ ಆಗೋಯ್ತು ಬಂದಾಗಿಂದ. ಅತ್ತೆ ಒಂದ್ ನಿಮಿಷ, ಇದರಲ್ಲಿ ದುರ್ಗಾ ಅದಕ್ಕೆ ತಪ್ಪೇನಿದೆ? ಇವಳು ಯಾವಾಗ್ಲೂ ಯಾಕೆ ದುರ್ಗಾ ನಮ್ಮ ಮನೆಯಿಂದ ಆಚೆ ಹಾಕೋದ್ರಲ್ಲೇ ಇರ್ತಾಳೆ? ಏನಾದ್ರೂ ಮಾಡ್ಬೇಕು. ಅತ್ತೆ ಅಲ್ಲ, ಯಾವಾಗ ನೋಡ್ರು ದುರ್ಗನ ಮನೆಯಿಂದ ಆಚೆ ಹಾಕೋದಕ್ಕೆ ನೋಡ್ತಾ ಇರ್ತೀರಲ್ಲ. ದುರ್ಗನ ಮನೆಯಿಂದ ಆಚೆ ಹಾಕಿದ ತಕ್ಷಣ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬಿಡುತ್ತಾ? ಯಾಕೆ ಸಾಲ್ವ್ ಆಗಲ್ಲ ಶರತ್ತು? ಇವಳೇ ಒಂದು ದೊಡ್ಡ ಪ್ರಾಬ್ಲಮ್. ಇವಳು ಮನೆಯಿಂದ ಆಚೆ ಹೆಜ್ಜೆ ಇಟ್ಟ ತಕ್ಷಣ ಎಲ್ಲ ಸಾಲ್ವ್ ಆಗ್ಬಿಡುತ್ತೆ. ನೋಡಿ ಅತ್ತೆ, ದುರ್ಗಾ ಏನು ಮಾತಾಡಲ್ಲ ಅಂದ ಮಾತ್ರಕ್ಕೆ ನೀವು ಅವಳನ್ನ ಹೇಗ್ ಬೇಕೋ ಹಾಗೆ ಟ್ರೀಟ್ ಮಾಡೋದಕ್ಕಾಗಲ್ಲ. ನಮ್ಗೆಲ್ಲ ಅವಶ್ಯಕತೆ ಇದ್ದಾಗ ದುರ್ಗನ ಮನೆಗೆ ಕರ್ಕೊಂಬಂದ್ವಿ. ಇವಾಗ ಇವಳನ್ನ ಈ ರೀತಿ ಆಚೆ ಕಳ್ಸೋದು ತಪ್ಪಲ್ವಾ? ಹಾಗಾದ್ರೆ ನೀನು ಇವಳ ಮದುವೆ ಆಗಿದ್ದು ಸರಿ ಅಂತ ಒಪ್ಕೋತಾ ಇದೀಯಾ? ಅತ್ತೆ ಅದು ಹಾಗಲ್ಲ. ಹಾಗಲ್ಲ ಅಂದ್ಮೇಲೆ ಇನ್ನೇನ್ ಶರತ್ತು? ನೀನ್ ಇವಳನ್ನ ಇಷ್ಟ ಇಲ್ದೆ ಮದುವೆ ಆಗಿದೀಯ ಅಂದ್ಮೇಲೆ ಇವಳ ಮನೆಯಿಂದ ಆಚೆ ಹೋದ್ರೆ ನಿನ್ಗೇನ್ ಕಷ್ಟ? ಹೋಗ್ಲಿ ಬಿಡು. ಛೇ, ಇವಳು ಶರತ್ನ ಸಿಕ್ಕಾಕ್ಸ್ಬಿಟ್ಲು. ಈಗ ಶರತ್ ದುರ್ಗನ್ನ ತಡಿಯಕ್ಕಾಗಲ್ಲ. ನಾನು ಏನಾದ್ರೂ ಮಾಡ್ಬೇಕು. ಬಾರೆ, ನನ್ ತಂಗಿನೇ ಮನೆಯಿಂದ ಆಚೆ ಹಾಕೋಷ್ಟು ಧೈರ್ಯನಾ ನಿನ್ಗೆ? ಅದ್ ಹೇಗ್ ಮನೆಯಿಂದ ಆಚೆ ಹಾಕ್ತೀಯ ಅಂತ ನಾನು ನೋಡೇ ಬಿಡ್ತೀನಿ.